ಸಾಮಾಜಿಕ ನ್ಯಾಯ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ನಾವು ಯಾವುದೇ ಜಾತಿ ಗಣತಿಯ ವಿರೋಧಿಗಳು ಅಲ್ಲ. ಎಲ್ಲ ಜಾತಿಗಳಂತೆ ವೀರಶೈವ ಲಿಂಗಾಯತರಿಗೆ ನ್ಯಾಯ ಸಿಗಬೇಕು. ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಮುದಾಯದಲ್ಲಿ ಕೆಲವೊಂದು ಆತಂಕಗಳಿದ್ದಾವೆ, ಅವು ಸರಿಪಡಿಸುವಂತೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಕುರಿತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಹರೀಶ್ ಮಾತನಾಡಿಸಿದ್ದಾರೆ. ಕೇಳ್ಕೊಂಡು ಜಾತಿ ಜನಗಣತಿ ವಿಚಾರವಾಗಿ ಪರವಿರೋಧದ ವ್ಯಾಪಕ ಚರ್ಚೆಗಳು ಆಗ್ತಾ ಇರುವಂತೂ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡ್ತೀನಿ. ಈಶ್ವರ್ ಖಂಡ್ರೆ ಅವರು, ನಿಮ್ಗೆ ಈಗಾಗಲೇ ಸಾಕಷ್ಟು ಪರವಿರೋಧ ಚರ್ಚೆಗಳು ಆಗ್ತಿದ್ದಾವೆ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ನೋಡಿ, ಸಾಮಾಜಿಕ ನ್ಯಾಯ ಇದು ನಮ್ಮ ಪಕ್ಷದ ಒಂದು ಸಿದ್ಧಾಂತ. ಆ ಸಿದ್ಧಾಂತದ ಜೊತೆಯಲ್ಲಿ ನಾವಿದ್ದೀವಿ. ನಾವು ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ. ಮೊದಲನೇದು, ಯಾವ ಜಾತಿ ವಿರೋಧಿನೂ ಅಲ್ಲ. ಆದರೆ ಪ್ರತಿಯೊಂದು ಜಾತಿಗೆ ಯಾವ ರೀತಿಯಲ್ಲಿ ಸಾಮಾಜಿಕ ನ್ಯಾಯ ಸಿಗಬೇಕು, ಅದೇ ರೀತಿಯಲ್ಲಿ ಲಿಂಗಾಯತ ವೀರಶೈವ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಸಿಗಲೇಬೇಕು. ಮತ್ತೆ ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡಿದಂಥದ್ದೇ ವಿಶ್ವಗುರು ಬಸವಣ್ಣನವರು. ಈಗ ಆ ಒಂದು ನಿಟ್ಟಿನಲ್ಲಿ ಈಗೇನು ಜಾತಿ ಗಣತಿ ವರದಿ ಬಂದಿದೆ, ಅದ್ರ ಬಗ್ಗೆ ಬಹಳಷ್ಟು ಜನರಿಗೆ ಅಥವಾ ಸಮುದಾಯದ ಪ್ರಮುಖ ಮುಖಂಡರುಗಳಿಗೆ, ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಆತಂಕ ಇದೆ. ಅದನ್ನು ಅಧ್ಯಯನ ಮಾಡಿ ನನ್ನ ಅಭಿಪ್ರಾಯ ಸಚಿವನಾಗಿದ್ದೇನೆ, ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೇನೆ. ಅಂಕಿಅಂಶಗಳ ವಿಚಾರವಾಗಿ ಲೋಪಗಳು ಇದಾವೆ ಅಂತಿದ್ದಾರೆ, ಆತರ ಇದೆಯಾ? ಅಂಕಿಅಂಶಗಳ ವಿಚಾರವಾಗಿ ಒಂದಷ್ಟು ಲೋಪಗಳಿದಾವೆ ಅಂತಿದ್ದಾರೆ, ಆ ತರದ ಲೋಪಗಳು ಅಂತ ಏನು ಅನ್ಸುತ್ತಾ? ನೋಡಿ, ಅದೆಲ್ಲ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಿ ಹೇಳ್ತೇನೆ. ನಿಮ್ಗೆ ಏನ್ ತೀರ್ಮಾನ ಆಗ್ಬೋದು, ಏನ್ ನಿರೀಕ್ಷೆ ಇರ್ಬೋದು ಸರ್? ಚರ್ಚೆ ಮಾಡಿದ್ಮೇಲೆ ನೀವೇನು ಅಭಿಪ್ರಾಯ ಕೊಡ್ತೀರಾ ಸಂಪುಟದಲ್ಲಿ? ನನ್ನ ಅಭಿಪ್ರಾಯ ಹೊರಗಡೆ ಹೆಂಗೆ ಹೇಳಿಕ್ ಬರುತ್ತೆ? ಸಮುದಾಯ ನಿಮ್ಮನ್ನ ಮಾತಾಡಿಸಿದೆ, ಅಭಿಪ್ರಾಯ ಸಮುದಾಯದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಕೆಲವೊಂದು ಆತಂಕಗಳಿದಾವೆ, ಅದನ್ನು ಸರಿಪಡಿಸಲಿಕ್ಕೆ ಸಂಪುಟದಲ್ಲಿ ಮಾತಾಡ್ತೇನೆ. ಶಾಮನೂರವರು ಕೂಡ ಬಹಿರಂಗವಾಗಿ ಒಂದು ಮಾತು ಹೇಳಿದ್ರೆ, ಸೊ ಇದು ನಮ್ಮನ್ನ ಇಟ್ಕೊಂಡು ರಾಜ್ಯ ನಡೆಸಕ್ ಆಗಲ್ಲ ಅನ್ನುವಂತ ಮಾತನ್ನ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶಾಮನೂರ್ ಸಾಹೇಬ್ರು ಹಿರಿಯರಿದ್ದಾರೆ. ಇವತ್ತು ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೇನೆ. ಸೊ ಇದಿಷ್ಟು ಕೂಡ ಈಶ್ವರ್ ಖಂಡ್ರೆ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಬೈರಸ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.